ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಮುಂದೆ ಆ, ಕೇಳುಗರೊಬ್ಬರು ಕಳುಹಿಸಿರುವ ಒಂದು ಪ್ರಶ್ನೆ ಇದೆ. ನೋಡಕ್ಕೆ ತುಂಬ ಸರಳ ಅನ್ಸುತ್ತೆ, ಆದರೆ ಅದರೊಳಗೆ ಒಂದು ದೊಡ್ಡ ಚರ್ಚೆಯ ಅಡಗಿದೆ ಅಂತ ಹೇಳಬಹುದಾ. ಈ ಪ್ರಶ್ನೆ ಒಂದು ದೊಡ್ಡ ರಹಸ್ಯ ಇದ್ದ ಹಾಗೆ. ಅಂದರೆ ಒಂದ್ಕಡೆ 4 ವರ್ಷಗಳ ಕಾಲ ಹೆಲ್ತ್ ಕೇರ್ ಫೀಲ್ಡ್ನಲ್ಲಿ ತರಬೇತಿ ಪಡೆದ ಒಬ್ಬ ಅನುಭವಿ ನರ್ಸ್, ಇನ್ನೊಂದು ಕಡೆ ವೈದ್ಯರಾಗಬೇಕು ಅನ್ನೋ ಅವರ ದೊಡ್ಡ ಕನಸು. ಇವೆರಡರ ನಡುವೆ ಒಂದು ಶಾರ್ಟ್ಕಟ್ ಅಥವಾ ಒಂದು ಸೇತುವೆ ಯಾಕಿಲ್ಲ? ಬನ್ನಿ, ಈ ಎರಡು ದಾರಿಗಳ ನಡುವೆ ಒಂದು ದೊಡ್ಡ ಗೋಡೆ ಇದ್ರೆ ಆ ಗೋಡೆಯನ್ನ ಕಟ್ಟಿರುವ ಇಟ್ಟಿಗೆಗಳು ಯಾವುವು ಅಂತ ಒಂದೊಂದಾಗಿ ಪತ್ತೆ ಹಚ್ಚೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಆರಂಭ. ಯಾಕಂದ್ರೆ ಈ ಪ್ರಶ್ನೆ ನಿಜ ಹೇಳ್ಬೇಕು ಅಂದೇ ಸಾವಿರಾರು ಜನರ ಮನಸ್ಸಲ್ಲಿದೆ. ಖಂಡಿತ. ಹಾಗಾದ್ರೆ ಆ ಪ್ರಶ್ನೆ ಏನು ಅಂತ ಮೊದಲು ನೋಡೋಣ. ಪ್ರಶ್ನೆ ಹೀಗಿದೆ: BSc ನರ್ಸಿಂಗ್ ನಂತರ MBBS ಕೋರ್ಸ್ಗೆ ಲ್ಯಾಟ್ರಲ್ ಎಂಟ್ರಿ ಸಾಧ್ಯವೇ ಇಲ್ಲವೇ? ನೋಡಿ, ಎಷ್ಟು ನೇರವಾಗಿದೆ. ನಮ್ಮ ಇವತ್ತಿನ ಉದ್ದೇಶ ಕೇವಲ ಹೌದು ಅಥವಾ ಇಲ್ಲ ಅಂತ ಹೇಳೋದು ಖಂಡಿತ ಅಲ್ಲ. ನಮಗೆ ಬಂದಿರೋ ಮೂಲವೇ ಈ ಒಂದು ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಯನ್ನೇ ಆಳವಾಗಿ ಕೆದಕೋಣ. ಈ ಲ್ಯಾಟ್ರಲ್ ಎಂಟ್ರಿ ಅನ್ನೋ ಐಡಿಯಾ ನಮ್ಮ ಎಜುಕೇಷನ್ ಸಿಸ್ಟಮ್ ಮತ್ತು ಡಾಕ್ಟರ್ ಆಗಬೇಕು ಅನ್ನೋ ನರ್ಸ್ಗಳ ಕನಸಿನ ಬಗ್ಗೆ ಏನೆಲ್ಲ ಹೇಳುತ್ತೆ ಅಂತ ನೋಡೋಣ. ಖಂಡಿತ, ಶುರು ಮಾಡೋಣ. ಸರಿ, ಮೊದಲು ಈ ಪ್ರಶ್ನೆಯ ಮೊದಲ ಭಾಗದಿಂದ ಶುರು ಮಾಡೋಣ. BSc ನರ್ಸಿಂಗ್ ಇದೊಂದು 4 ವರ್ಷದ ಡಿಗ್ರಿ ಅಂತ ನಮಗೆಲ್ಲ ಗೊತ್ತು. ಆದರೆ ಇದಕ್ಕಿಂತ ಹೆಚ್ಚಾಗಿ ಈ ಪದವಿಯೊಬ್ಬ ವಿದ್ಯಾರ್ಥಿಯನ್ನ ಹೇಗೆ ತಯಾರು ಮಾಡುತ್ತೆ? ಒಳ್ಳೆ ಪಾಯಿಂಟ್ ಅದು. BSc ನರ್ಸಿಂಗ್ ಅನ್ನೋದು ಕೇವಲ ಒಂದು ಅಕಾಡೆಮಿಕ್ ಡಿಗ್ರಿ ಅಲ್ಲ, ಅದೊಂದು ವೃತ್ತಿಪರ ತರಬೇತಿ. 4 ವರ್ಷಗಳಲ್ಲಿ ಅವರು ರೋಗಿಗಳ ಆರೈಕೆ ಅಂದ್ರೆ ಪೇಷಂಟ್ ಕೇರ್, ಆಮೇಲೆ ಮಾನವನ ದೇಹ ರಚನೆ ಅನಾಟಮಿ, ದೇಹದ ಕಾರ್ಯವಿಧಾನ ಅಂದ್ರೆ ಫಿಸಿಯಾಲಜಿ, ಔಷಧಿಗಳ ಬಗ್ಗೆ ಫಾರ್ಮಕಾಲಜಿ, ಹೀಗೆ ಎಲ್ಲವನ್ನೂ ಕಲಿತಾರೆ. ಅವರಿಗೆ ಆಸ್ಪತ್ರೆಯ ವಾತಾವರಣ, ರೋಗಿಗಳ ಜೊತೆಗಿನ ಒಡನಾಟ, ಎಮರ್ಜೆನ್ಸಿ ಪರಿಸ್ಥಿತಿಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಳವಾದ ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೆ. ಅಂದ್ರೆ ಅವರು ಈಗಾಗಲೇ ಆರೋಗ್ಯ ವ್ಯವಸ್ಥೆಯ ಒಂದು ಭಾಗವಾಗಿರ್ತಾರೆ, ಸಂಪೂರ್ಣ ಹೊಸಬರಲ್ಲ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಅವರು ಕಲಿಯುವ ಅನಾಟಮಿ, ಫಿಸಿಯಾಲಜಿಗೂ ಒಬ್ಬ MBBS ಮೊದಲ ವರ್ಷದ ವಿದ್ಯಾರ್ಥಿ ಕಲಿಯುವ ವಿಷಯಕ್ಕೂ ಏನು ವ್ಯತ್ಯಾಸ? ಎರಡೂ ಒಂದೇ ಅಲ್ವಾ? ಇಲ್ಲ. ಇಲ್ಲಿಂದಲೇ ವಿಷಯ ನಿಜವಾಗಿಯೂ ಆಸಕ್ತಿಕರವಾಗೋದು. ವಿಷಯಗಳ ಹೆಸರು ಒಂದೇ ಇರ್ಬೋದು, ಆದ್ರೆ ಅವುಗಳನ್ನು ನೋಡುವ ದೃಷ್ಟಿಕೋನ ಕನ್ನಡವೇ ಬೇರೆ ಅಂತ ಹೇಳ್ಬೋದು. ಹೋ, ಹೇಗೆ? ಹೀಗೆ ಯೋಚಿಸಿ, ಇಬ್ಬರೂ ಒಂದು ಕಾಂಪ್ಲೆಕ್ಸ್ ಆದ ಕಾರ್ ಎಂಜಿನ್ ನೋಡ್ತಿದ್ದಾರೆ ಅಂದ್ಕೊಳ್ಳಿ. ವೈದ್ಯರು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಥರ. ಯಾವ ಪಿಸ್ಟನ್ ಕೆಟ್ಟಿದೆ, ಸ್ಪಾರ್ಕ್ ಪ್ಲಗ್ ಯಾಕೆ ಕೆಲಸ ಮಾಡ್ತಿಲ್ಲ, ಇದನ್ನ ಹೇಗೆ ಸರಿಪಡಿಸೋದು ಅಥವಾ ಬದಲಾಯಿಸೋದು ಅಂತ ಯೋಚಿಸ್ತಾರೆ. ಅವರ ಗುರಿ ರೋಗವನ್ನು ಪತ್ತೆ ಹಚ್ಚಿ ಅಂದ್ರೆ ಡಯಾಗ್ನೋಸ್ ಮಾಡಿ ಸರಿಪಡಿಸೋದು. ಓಕೆ, ಅರ್ಥವಾಯಿತು. ಹಾಗಾದ್ರೆ ನರ್ಸ್ ಒಬ್ಬ ನುರಿತ ಅನುಭವಿ ಡ್ರೈವರ್ ಅಥವಾ ಆಪರೇಟರ್ ಥರ. ಅವರಿಗೆ ಆ ಇಂಜಿನ್ನ ಪ್ರತಿಯೊಂದು ಸದ್ದು ಗೊತ್ತಿರುತ್ತೆ. ಈ ಇಂಜಿನ್ ಈಗ ಹೇಗೆ ಕೆಲಸ ಮಾಡ್ತಿದೆ, ಇದರ ಪರ್ಫಾರ್ಮೆನ್ಸ್ ಹೆಚ್ಚಿಸಲು ಏನ್ ಮಾಡಬಹುದು, ಇದು ಓವರ್ ಹೀಟ್ ಆಗ್ತಿದ್ಯಾ, ಇದಕ್ಕೆ ಬೇಕಾದ ಆಯಿಲ್, ಕೂಲೆಂಟ್ ಸರಿಯಾಗಿ ಸಿಗ್ತಿದ್ಯಾ ಅಂತ ನೋಡ್ತಾರೆ. ಅವರ ಗಮನ ರೋಗಿಯ ಒಟ್ಟಾರೆ ಆರೈಕೆ, ನಿರ್ವಹಣೆ ಮತ್ತು ಯೋಗಕ್ಷೇಮದ ಮೇಲಿರುತ್ತೆ. ನೋಡಿ, ಇಂಜಿನಿಯರ್ನ ಜ್ಞಾನವೂ ಮುಖ್ಯ, ಆಪರೇಟರ್ನ ಅನುಭವವೂ ಮುಖ್ಯ, ಆದರೆ ಅವರ ಗುರಿ ಮತ್ತು ದೃಷ್ಟಿಕೋನ ಸಂಪೂರ್ಣ ಬೇರೆ. ವಾವ್, ಇದು ಅದ್ಭುತವಾದ ಹೋಲಿಕೆ. ಅಂದ್ರೆ ಒಬ್ಬ ನರ್ಸ್ಗೆ ರೋಗಿಯ ದೇಹದ ವ್ಯಕ್ತಿತ್ವ ಗೊತ್ತಿರುತ್ತೆ, ಆದರೆ ವೈದ್ಯರಿಗೆ ಅದರ ಬ್ಲೂ ಪ್ರಿಂಟ್ ಅಥವಾ ಸ್ಕಿಮ್ಯಾಟಿಕ್ಸ್ ಗೊತ್ತಿರುತ್ತೆ. ಇದು ನನಗೆ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಟ್ಟಿತು. ಸರಿ, ಈ ವ್ಯತ್ಯಾಸ ಅರ್ಥವಾಯಿತು. ಆದರೆ ಇದು ನನ್ನನ್ನ ಇನ್ನೊಂದು ಪ್ರಶ್ನೆಗೆ ತಗೊಂಡೋಗ್ತಿದೆ. ಇಷ್ಟೊಂದು ಅನುಭವ, ಇಷ್ಟೊಂದು ಪ್ರಾಯೋಗಿಕ ಜ್ಞಾನ ಇರೋ ನರ್ಸ್ಗಳು ಯಾಕೆ ವೈದ್ಯರಾಗಲು ಇಷ್ಟೊಂದು ಬಯಸ್ತಾರೆ? ಈ ದಾರಿ ಕಷ್ಟ ಅಂತ ಗೊತ್ತಿದ್ರೂ ಯಾಕೆ ಈ ಪ್ರಯತ್ನ? ಇದು ಬಹಳ ಮುಖ್ಯವಾದ ಒಂದು ಮಾನವೀಯ ಪ್ರಶ್ನೆ. ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೆಯದು ವೃತ್ತಿಪರ ಸ್ವಾಯತ್ತತೆ, ಅಂದ್ರೆ ಪ್ರೊಫೆಷನಲ್ ಅಟೋನಮಿ. ಕಲ್ಪಿಸ್ಕೊಳ್ಳಿ, ICUನಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ ಅನುಭವವಿರುವೊಬ್ಬ ನರ್ಸ್ ಇದ್ದಾರೆ. ಅವರಿಗೆ ರೋಗಿಯ ಸ್ಥಿತಿ ಗಂಭೀರವಾದಾಗ ಏನ್ ಮಾಡಬೇಕು, ಯಾವ ಔಷಧಿ ಬೇಕಾಗ್ಬಹುದು ಅಂತ ಬಹುಶಃ ವೈದ್ಯರಿಗಿಂತಲೂ ವೇಗವಾಗಿ ಗೊತ್ತಾಗುತ್ತೆ. ಆದ್ರೆ ಅವರು ವೈದ್ಯರ ಆದೇಶಕ್ಕಾಗಿ ಕಾಯ್ಬೇಕು. ಆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಅವರಿಗಿರೋದೀಗ. ಈ ಅಸಹಾಯಕತೆ ಅವರನ್ನ ವೈದ್ಯರಾಗಲು ಪ್ರೇರೇಪಿಸಬಹುದು. ಅಂದ್ರೆ ಏನು ಮಾಡ್ಬೇಕು ಅಂತ ಗೊತ್ತಿದ್ರೂ ಮಾಡುವ ಅಧಿಕಾರ ಇಲ್ಲದಿರುವುದು. ನಿಖರವಾಗಿ.
ಎರಡನೇ ಕಾರಣ ಜ್ಞಾನದ ಹಸಿವು. ರೋಗಿಯ ಆರೈಕೆ ಮಾಡುವಾಗ ಈ ಕಾಯಿಲೆ ಯಾಕ್ ಬಂತು, ಇದರ ಮೂಲ ಕಾರಣವೇನು, ದೇಹದೊಳಗೆ ನಿಖರವಾಗಿ ಏನಾಗ್ತಿದೆ ಅನ್ನೋ ಆಳವಾದ ಪ್ರಶ್ನೆಗಳು ಹುಟ್ಕೊಳ್ತವೆ. ಆರೈಕೆಯ ಹೇಗೆಯಿಂದ ರೋಗದ ಏಕೆಯ ಕಡೆಗೆ ಅವರ ಗಮನ ಹರಿಯುತ್ತೆ. ಇನ್ನು ಮೂರನೇದಾಗಿ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ಇವೆ. ಅದನ್ನ ನಾವು ಅಲ್ಲಗಳೆಯುವಂತಿಲ್ಲ ಅಲ್ವಾ? ವೈದ್ಯ ವೃತ್ತಿಗೆ ಸಮಾಜದಲ್ಲಿ ಸಿಗುವ ಗೌರವ ಮತ್ತು ಆರ್ಥಿಕ ಭದ್ರತೆ ಕೂಡ ಒಂದು ದೊಡ್ಡ ಪ್ರೇರಣೆ. ಓಕೆ, ಹಾಗಾದ್ರೆ ಅವರ ಆಕಾಂಕ್ಷೆಯ ಹಿಂದೆ ಇಷ್ಟೆಲ್ಲ ಕಾರಣಗಳಿವೆ. ಹಾಗಾದ್ರೆ ಈ ಅನುಭವ ಮತ್ತು ಆಕಾಂಕ್ಷೆಯನ್ನೇ ಬಂಡವಾಳವಾಗಿಸಿಕೊಂಡು ವೈದ್ಯಕೀಯ ಶಿಕ್ಷಣದ ಎರಡನೇ ಮೆಟ್ಟಿಲನ್ನು ನೇರವಾಗಿ ಹತ್ತಲು ಯಾಕೆ ಸಾಧ್ಯವಿಲ್ಲ? ಎಂಬಿಬಿಎಸ್ ಕೋರ್ಸ್ನ ರಚನೆಯಲ್ಲೇನಾದ್ರೂ ಅಡ್ಡಿ ಇದೆಯಾ? ಹೌದು, ಅಡ್ಡಿ ಇರೋದೇ ಎಂಬಿಬಿಎಸ್ ಕೋರ್ಸ್ನ ಅಡಿಪಾಯದಲ್ಲಿ. ಎಂಬಿಬಿಎಸ್ ಅನ್ನೋದು 1 ವರ್ಷದ ಇಂಟರ್ನ್ಶಿಪ್ ಸೇರಿ 5.5 ವರ್ಷಗಳ ಒಂದು ಸುದೀರ್ಘ ಮತ್ತು ತುಂಬಾನೇ ಕ್ರಮಬದ್ಧವಾದ ಕಾರ್ಯಕ್ರಮ. ಇದೊಂದ್ ರೀತಿ ಎತ್ತರದ ಕಟ್ಟಡ ಕಟ್ಟಿದ ಹಾಗೆ. ಓಕೆ. ಮೊದಲ ವರ್ಷ ಅದರ ಅಡಿಪಾಯ. ಅಲ್ಲಿ ಅನಾಟಮಿ, ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿಯಂತಹ ವಿಷಯಗಳ ಮೂಲಕ ದೇಹದ ಬ್ಲೂಪ್ರಿಂಟ್ ಅನ್ನು ಕಲಿಸಲಾಗುತ್ತದೆ. ಈ ಅಡಿಪಾಯ ಗಟ್ಟಿ ಇಲ್ಲದಿದ್ರೆ ನೀವು ಅದರ ಮೇಲೆ ಪ್ಯಾಥಾಲಜಿ, ಫಾರ್ಮಕಾಲಜಿ ಎಂಬ ಮೊದಲ ಮಹಡಿಯನ್ನು ಕಟ್ಟದು ಸಾಧ್ಯವಿಲ್ಲ. ಅದರ ಮೇಲೆ ಸರ್ಜರಿ, ಮೆಡಿಸಿನ್ ಎಂಬ ಮಹಡಿಗಳನ್ನು ಕಟ್ಟುದಂತೂ ದೂರದ ಮಾತು. ಒಂದು ನಿಮಿಷ, ಇಲ್ಲೇ ನಾನು ನಿಮ್ಮನ್ನು ತಡೆಯುತ್ತೇನೆ. ಕೇಳುಗರು ಹೀಗೆ ವಾದಿಸಬಹುದು: ನಾನು 4 ವರ್ಷ ನರ್ಸಿಂಗ್ನಲ್ಲಿ ಅನಾಟಮಿ ಕಲಿತಿದ್ದೇನೆ. ಎಂಬಿಬಿಎಸ್ ವಿದ್ಯಾರ್ಥಿ 1 ವರ್ಷದಲ್ಲಿ ಕಲಿತಿರುತ್ತಾನೆ. ನನ್ನ ಜ್ಞಾನ ಯಾಕೆ ಅಡಿಪಾಯ ಆಡಲು ಸಾಧ್ಯವಿಲ್ಲ? ಯಾಕೆ ನನ್ನ ಜ್ಞಾನ ಕಡಿಮೆ? ಇದಕ್ಕೆ ನಿಮ್ಮ ಉತ್ತರವೇನು? ಅತ್ಯುತ್ತಮವಾದ ಚಾಲೆಂಜ್ ಇದು. ಉತ್ತರ ಸರಳವಾಗಿದೆ. ವಿಷಯದ ವಿಸ್ತಾರ ಅಂದ್ರೆ ಸ್ಕೋಪ್ ಮತ್ತು ಆಳ ಅಂದ್ರೆ ಡೆಪ್ತ್. ನರ್ಸಿಂಗಿನಲ್ಲಿ ಅನಾಟಮಿಯನ್ನು ರೋಗಿಯ ಆರೈಕೆಗೆ ಬೇಕಾದಷ್ಟು ಅಂದ್ರೆ ಇಂಜೆಕ್ಷನ್ ಎಲ್ಲಿ ಕೊಡಬೇಕು, ನಾಡಿಮಿಡಿತ ಎಲ್ಲಿ ನೋಡಬೇಕು ಇತ್ಯಾದಿ ದೃಷ್ಟಿಕೋನದಿಂದ ಕಲಿಸಲಾಗುತ್ತದೆ. ಆದ್ರೆ ಎಂಬಿಬಿಎಸ್ ಮೊದಲ ವರ್ಷದಲ್ಲಿ ಪ್ರತಿಯೊಂದು ನರ, ಪ್ರತಿಯೊಂದು ರಕ್ತನಾಳ, ಪ್ರತಿಯೊಂದು ಮೂಳೆಯ ಸಣ್ಣ ಭಾಗವನ್ನು ಶಸ್ತ್ರಚಿಕಿತ್ಸೆಯ ದೃಷ್ಟಿಕೋನದಿಂದ ಕಲಿಯಬೇಕಾಗುತ್ತದೆ. ಭವಿಷ್ಯದಲ್ಲಿ ಒಬ್ಬ ಸರ್ಜನ್ ದೇಹದೊಳಗೆ ಕತ್ತರಿ ಹಾಕಿದಾಗ ಅವನಿಗೆ ಅಲ್ಲಿರುವ ಪ್ರತಿಯೊಂದು ರಚನೆಯ ಬಗ್ಗೆಯೂ ನಿಖರವಾದ ಜ್ಞಾನವಿರಬೇಕು. ಈ ಮಟ್ಟದ ಆಳವಾದ ಸೂಕ್ಷ್ಮವಾದ ಜ್ಞಾನವೇ ಎಂಬಿಬಿಎಸ್ನ ಅಡಿಪಾಯ. ಅದನ್ನು ಸ್ಕಿಪ್ ಮಾಡಲು ಸಾಧ್ಯವೇ ಇಲ್ಲ. ಅಂದ್ರೆ ಆ ಮೊದಲ ವರ್ಷವನ್ನು ಬಿಟ್ಟು ಬಿಡುವುದು ಅಂದ್ರೆ ಕಟ್ಟಡದ ಅಡಿಪಾಯವನ್ನೇ ಬಿಟ್ಟು ಮೊದಲ ಮಹಡಿಯಿಂದ ಕಟ್ಟಲು ಶುರು ಮಾಡಿದ ಹಾಗೆ. ಹಾಗಾದರೆ ಇದು ಕೇವಲ ಪಠ್ಯಕ್ರಮದ ವಿಷಯವಲ್ಲ, ಅದೊಂದು ತರಬೇತಿಯ ಫಿಲಾಸಫಿ. ಸರಿ, ಈ ಶೈಕ್ಷಣಿಕ ಕಾರಣಗಳ ಜೊತೆಗೆ ಬೇರೆ ಯಾವುದೇ ವ್ಯವಸ್ಥೆಯ ಅಡೆತಡೆಗಳಿವೆಯೇ? ಕಾನೂನು ಅಥವಾ ನಿಯಮಗಳ ಪ್ರಕಾರ ಯಾಕೆ ಇದು ಸಾಧ್ಯವಿಲ್ಲ? ಖಂಡಿತ ಇವೆ. ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಎನ್ಎಂಸಿ ನಿಯಂತ್ರಿಸುತ್ತದೆ. ದೇಶದ ಯಾವುದೇ ವೈದ್ಯಕೀಯ ಕಾಲೇಜಿನಿಂದ ಹೊರಬರುವ ವೈದ್ಯರು ಒಂದು ನಿರ್ದಿಷ್ಟ ಗುಣಮಟ್ಟದ ಜ್ಞಾನ ಮತ್ತು ಕೌಶಲ್ಯವನ್ನು ಹೊಂದಿರುತ್ತಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದೇ ಎನ್ಎಂಸಿಯ ಮುಖ್ಯ ಉದ್ದೇಶ. ಇದಕ್ಕಾಗಿ ಅವರು ಒಂದು ಕಠಿಣವಾದ ಸ್ಟ್ಯಾಂಡರ್ಡೈಸ್ಡ್ ಪಠ್ಯಕ್ರಮ ಮತ್ತು ತರಬೇತಿ ಮಾರ್ಗವನ್ನು ನಿಗದಿಪಡಿಸಿದ್ದಾರೆ. ಪ್ರಮಾಣೀಕರಣ ಯಾಕೆ ಅಷ್ಟು ಮುಖ್ಯ? ಯಾಕಂದ್ರೆ ಇದು ನೇರವಾಗಿ ರೋಗಿಗಳ ಸುರಕ್ಷತೆಗೆ ಸಂಬಂಧಿಸಿದ ವಿಷಯ. ಕಾಶ್ಮೀರದಲ್ಲಿ ಓದಿದ ಡಾಕ್ಟರ್ ಆಗಲಿ, ಕನ್ಯಾಕುಮಾರಿಯಲ್ಲಿ ಓದಿದ ಡಾಕ್ಟರ್ ಆಗಲಿ, ಅವರಿಬ್ಬರಿಗೂ ಹಾರ್ಟ್ ಅಟ್ಯಾಕ್ನ ಚಿಕಿತ್ಸೆಯ ಮೂಲತತ್ವಗಳು ಒಂದೇ ರೀತಿ ತಿಳಿದಿರಬೇಕು ಅಲ್ವಾ? ನಿಜ. ಈ ಏಕರೂಪತೆಯೆಂದು ಕಾಪಾಡಿಕೊಳ್ಳುವುದೇ ಈ ವ್ಯವಸ್ಥೆಯ ಗುರಿ. ಲ್ಯಾಟ್ರಲ್ ಎಂಟ್ರಿಗೆ ಅವಕಾಶ ನೀಡುವುದು ಈ ಪ್ರಮಾಣೀಕೃತ ತರಬೇತಿ ಮಾರ್ಗವನ್ನು ಮುರಿದ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಎಂಬಿಬಿಎಸ್ ಸೀಟುಗಳಿಗೆ ನೀಟ್ ಎಂಬ ರಾಷ್ಟ್ರಮಟ್ಟದ ಅತ್ಯಂತ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಯಿದೆ. ಲ್ಯಾಟ್ರಲ್ ಎಂಟ್ರಿ ಒಂದು ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಬೈಪಾಸ್ ಮಾಡಿದಂತೆ ಆಗುತ್ತದೆ. ಸರಿ. ಇದು ಶಿಕ್ಷಣದ ಸಮಾನತೆ ಮತ್ತು ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕ್ತದೆ. ಇದು ತುಂಬಾ ಕಟ್ಟುನಿಟ್ಟಿನ ವ್ಯವಸ್ಥೆಯಂತೆ ಕಾಣಿಸ್ತಿದೆ. ನಮ್ಮ ದೇಶದಲ್ಲಿ ಮಾತ್ರ ಹೀಗಿದೆಯಾ? ಅಥವಾ ಜಗತ್ತಿನ ಬೇರೆ ದೇಶಗಳಲ್ಲಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಂಡಿದ್ದಾರಾ? ಅನುಭವಿ ನರ್ಸ್ಗಳಿಗೆ ವೈದ್ಯರಾಗಲು ಸುಲಭವಾದ ದಾರಿ ಇಲ್ಲೂ ಇಲ್ವಾ? ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. ಇಲ್ಲ, ಬೇರೆ ದೇಶಗಳಲ್ಲಿ ಕೆಲವು ವಿಭಿನ್ನ ಮಾದರಿಗಳಿವೆ. ಉದಾಹರಣೆಗೆ, ಅಮೆರಿಕಾದಂತಹ ಕೆಲವು ದೇಶಗಳಲ್ಲಿ ಬ್ರಿಡ್ಜ್ ಪ್ರೋಗ್ರಾಂ ಅಥವಾ ಆಕ್ಸಿಲರೇಟೆಡ್ ಪಾಥ್ವೇಸ್ ಅಂತ ಇವೆ. ಬಿಎಸ್ಸಿ ನರ್ಸಿಂಗ್ ಪದವಿ ಮತ್ತು ಸಾಕಷ್ಟು ಅನುಭವ ಇರುವರಿಗೆಂದೇ ವಿಶೇಷವಾಗಿ ಡಿಸೈನ್ ಮಾಡಿದ ಇಂಟೆನ್ಸಿವ್ ವೈದ್ಯಕೀಯ ಕೋರ್ಸ್ಗಳಿವು. ಹಾಗಾದರೆ ಅಲ್ಲಿ ಸಾಧ್ಯವಿದೆ.
ಸಾಧ್ಯವಿದೆ, ಆದರೆ ಅದು ನಾವು ಅಂದುಕೊಂಡಿರೋ ಲ್ಯಾಟರಲ್ ಎಂಟ್ರಿ ಅಲ್ಲ. ಅವರು ನೇರವಾಗಿ 2ನೇ ವರ್ಷಕ್ಕೆ ಸೇರ್ಕೊಳ್ಳುವುದಿಲ್ಲ, ಬದಲಾಗಿ ಅವರ ನರ್ಸಿಂಗ್ ಜ್ಞಾನವನ್ನು ಪರಿಗಣಿಸಿ 4 ವರ್ಷಗಳ ಮೆಡಿಕಲ್ ಸ್ಕೂಲ್ ಪ್ರೋಗ್ರಾಂ ಅನ್ನು 3 ವರ್ಷಗಳಲ್ಲಿ ಮುಗಿಸುವಂತಹ ಕಠಿಣವಾದ, ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಲಾಗಿರುತ್ತೆ. ಓಕೆ. ಆ ಕಾರ್ಯಕ್ರಮವು ಮೊದಲ ವರ್ಷದ ಅಡಿಪಾಯದ ವಿಷಯಗಳನ್ನು ಅತ್ಯಂತ ವೇಗವಾಗಿ ಕಲಿಸಿ, ಅವರ ಹಿಂದಿನ ಅನುಭವ ಮತ್ತು ಹೊಸ ಜ್ಞಾನದ ನಡುವೆ ಒಂದು ಸೇತುವೆಯನ್ನು ನಿರ್ಮಿಸುತ್ತದೆ. ಅದು ಶಾರ್ಟ್ಕಟ್ ಅಲ್ಲ, ಬದಲಾಗಿ ಒಂದು ಸ್ಮಾರ್ಟ್ ಕಟ್. ಆದರೆ ಆ ಸೀಟುಗಳಿಗೆ ಪ್ರವೇಶ ಪಡೆಯುವುದು ಕೂಡ ಅತ್ಯಂತ ಸ್ಪರ್ಧಾತ್ಮಕ. ಅಂದ್ರೆ ಅವರ ಅನುಭವವನ್ನು ಗೌರವಿಸಿ, ಆದರೆ ಶಿಕ್ಷಣದ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಒಂದು ಹೊಸ ದಾರಿಯನ್ನು ಸೃಷ್ಟಿಸಿದ್ದಾರೆ. ನಿಖರವಾಗಿ. ಗೊತ್ತಾ, ನಾನು ಮೆಡಿಕಲ್ ಕಾಲೇಜಿನಲ್ಲಿದ್ದಾಗ ನಮ್ಮ ವಾರ್ಡ್ಗಳಲ್ಲಿದ್ದ ಸೀನಿಯರ್ ನರ್ಸ್ಗಳಿದ್ರು. ಅವರಿಗೆ ನಮ್ಮೆಲ್ಲರಿಗಿಂತ ಹೆಚ್ಚು ಪ್ರಾಯೋಗಿಕ ಜ್ಞಾನವಿತ್ತು. ನಾವು ಪುಸ್ತಕದ ಬದನೆಕಾಯಿ, ಆದರೆ ಅವರು ರೋಗಿಯನ್ನೇ ಓದಿದವರು. ಒಬ್ಬ ರೋಗಿಯ ಸ್ಥಿತಿ ಹದಗೆಡುತ್ತಿದೆ ಅಂತ ಅವರ ಮುಖ ನೋಡಿ ಹೇಳ್ತಿದ್ರು. ಆ ಅನುಭವಕ್ಕೆ ಬೆಲೆ ಕಟ್ಟಲಾಗದು. ಅಂಥ ಅನುಭವವನ್ನು ನಮ್ಮ ವ್ಯವಸ್ಥೆ ಹೇಗೆ ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚಿಸಬೇಕಿದೆ. ಅದ್ಭುತವಾಗಿ ಹೇಳಿದಿರಿ. ನೋಡಿ, BSc ನರ್ಸಿಂಗ್ ನಂತರ MBBSಗೆ ಲ್ಯಾಟ್ರಲ್ ಎಂಟ್ರಿ ಇದೆಯಾ ಅನ್ನೋ ಒಂದು ಸರಳ ಹೌದು ಇಲ್ಲ ಪ್ರಶ್ನೆಯೊಂದಿಗೆ ಶುರುವಾದ ನಮ್ಮ ಚರ್ಚೆ ವೈದ್ಯಕೀಯ ಶಿಕ್ಷಣದ ತತ್ವಶಾಸ್ತ್ರ, ವೃತ್ತಿಪರರ ಆಕಾಂಕ್ಷೆಗಳು, ರೋಗಿಗಳ ಸುರಕ್ಷತೆ ಮತ್ತು ಜಾಗತಿಕ ಶಿಕ್ಷಣ ಮಾದರಿಗಳ ಬಗ್ಗೆ ಒಂದು ಆಳವಾದ ಸಂವಾದಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿದೆ. ಹೌದು. ಮತ್ತು ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಷಯವನ್ನು ಬಿಟ್ಟೋಗ್ಲು ಬಯಸ್ತೇನೆ. ಖಂಡಿತ, ದಯವಿಟ್ಟು. ಈ ಪ್ರಶ್ನೆ ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ. ಇದು ಒಂದು ದೊಡ್ಡ, ಸಿಸ್ಟಮ್ಯಾಟಿಕ್ ಪ್ರಶ್ನೆಯನ್ನು ಪ್ರತಿಬಿಂಬಿಸ್ತಿದೆ. ಇಂದಿನ ಜಗತ್ತಿನಲ್ಲಿ ಆರೋಗ್ಯ ಸೇವೆಗಳು ಹೆಚ್ಚು ಟೀಮ್ ಬೇಸ್ಡ್ ಆಗ್ತಿರುವಾಗ, ನಮ್ಮ ಶಿಕ್ಷಣ ವ್ಯವಸ್ಥೆಗಳು ನರ್ಸಿಂಗ್ ಮತ್ತು ವೈದ್ಯಕೀಯದಂತಹ ವೃತ್ತಿಗಳ ನಡುವೆ ಇನ್ನೂ ಹೆಚ್ಚು ಬಿಗಿಯಾಗಿರ್ಬೇಕೇ ಅಥವಾ ಹೆಚ್ಚು ಹೊಂದಿಕೊಳ್ಳುವಂತಾಗಬೇಕೇ? ಅಪಾರ ಅನುಭವವಿರುವ ಒಬ್ಬ ನರ್ಸ್ ವೈದ್ಯರಾಗಲು ಬಯಸಿದ್ರೆ ಅವರು ಮತ್ತೆ 18 ವರ್ಷದ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಮೊದಲಿನಿಂದ ಪಯಣ ಆರಂಭಿಸಲೇಬೇಕೇ? ಹಾಗಾದ್ರೆ ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಬೇರೆಯೇ ಇದೆ ಅಂತೀರಾ? ಹೌದು. ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಲ್ಯಾಟ್ರಲ್ ಎಂಟ್ರಿಗೆ ಅವಕಾಶ ನೀಡಬಹುದೇ ಅನ್ನೋದಲ್ಲ. ಬದಲಾಗಿ ಅನುಭವಿ ಆರೋಗ್ಯ ವೃತ್ತಿಪರರ ಜ್ಞಾನವನ್ನು ಗೌರವಿಸುತ್ತಲೇ, ವೈದ್ಯಕೀಯ ಶಿಕ್ಷಣದ ಉನ್ನತ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ, ಅವರಿಗಾಗಿ ಒಂದು ಹೊಸ, ಗೌರವಯುತ ಮತ್ತು ಪರಿಣಾಮಕಾರಿ ಮಾರ್ಗವನ್ನು ನಾವು ಹೇಗೆ ರಚಿಸಬಹುದು ಅನ್ನೋದು. ಬಹುಶಃ ಭವಿಷ್ಯದ ಉತ್ತರ ಒಂದು ಶಾರ್ಟ್ಕಟ್ ಆಗಿರೋದಿಲ್ಲ, ಬದಲಾಗಿ ಒಂದು ಚುರುಕಾದ ಹೊಸ ರಸ್ತೆಯಾಗಿರಬಹುದು. ಆ ರಸ್ತೆ ಹೇಗಿರಬೇಕು ಅನ್ನೋದು ನೀತಿ ನಿರೂಪಕರು ಮತ್ತು ಶಿಕ್ಷಣ ತಜ್ಞರು ಯೋಚಿಸಬೇಕಾದ ವಿಷಯ.